ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮನ್ನು ಓಪನ್ ಮಾಡಿದರೆ ಸಾಕು ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಅನ್ನೋ ಪದಗಳು ಕಿವಿಗೆ ಬೀಳುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಅಷ್ಟು ಇನ್ವೆಸ್ಟ್ ಮಾಡಿದೆ, ಇಷ್ಟು ಇನ್ವೆಸ್ಟ್ ಮಾಡಿದೆ, ಒಂದೇ ದಿನಕ್ಕೆ ಲಕ್ಷ ಸಂಪಾದಿಸ್ತೆ ಅನ್ನೋ ರೀತಿಯ ರೀಲ್ಸ್ಗಳು, ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಆಗ್ತಿವೆ. ಈ ರೀತಿಯ ವಿಡಿಯೋಗಳನ್ನು ನೋಡಿದ ನಿಮಗೆ ಈ ಶೇರ್ ಮಾರ್ಕೆಟ್ ಅಂದ್ರೇನು, ಇದರಲ್ಲಿ ದುಡ್ಡು ಹಾಕೋದು ಹೇಗೆ, ಇದರಲ್ಲಿ ದುಡ್ಡು ಮಾಡೋದು ಹೇಗೆ, ಶೇರ್ಗಳನ್ನು ಬೈ ಮಾಡೋದು ಹೇಗೆ, ಸೆಲ್ ಮಾಡೋದು ಹೇಗೆ, ಬಿಗ್ ಬೇರ್ ಅಂದರೆ ಏನು, ಬಿಗ್ ಬುಲ್ ಅಂದರೆ ಏನು, ಸೆನ್ಸೆಕ್ಸ್ ಅಂದರೆ ಏನು, ನಿಫ್ಟಿ ಅಂದರೆ ಏನು ಅಂತ ತುಂಬಾನೇ ಕುತೂಹಲ ಇರಬಹುದು. ನೀವು ಕೂಡ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಬೇಕು ಅಂತ ಕಾಯ್ತಾ ಇರಬಹುದು. ಹೀಗಾಗಿನೇ ಈ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಸೆನ್ಸೆಕ್ಸ್, ನಿಫ್ಟಿ, BSE, NSE, IPO ಇವೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತುಂಬಾನೇ ಸುಲಭವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಕಾಯ್ತಾ ಇರೋರಿಗೆ ಗೊತ್ತಿರಲೇಬೇಕಾದ ಬೇಸಿಕ್ಸ್ ಅನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಹೀಗಾಗಿನೇ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಮಾರ್ಕೆಟ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಸಿಟಿಗಳಲ್ಲಿ ಶಾಪಿಂಗ್ ಮಾಲ್ಗಳಿಗೆ ಹೋಗ್ತೀರಾ, ಹಣ ಕೊಟ್ಟು ನಿಮಗೆ ಬೇಕಿರೋ ವಸ್ತುಗಳನ್ನ ಖರೀದಿ ಮಾಡ್ತೀರಾ, ಶಾಪಿಂಗ್ ಮಾಡ್ತೀರಾ. ಎಲ್ಲ ಮಾರ್ಕೆಟ್ಗಳಲ್ಲೂ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಇರುತ್ತೆ. ಅದೇ ತರ ಫೈನಾನ್ಷಿಯಲ್ ಪ್ರಾಡಕ್ಟ್ಗಳ ವ್ಯವಹಾರ ನಡೆಯೋ ಸ್ಥಳವನ್ನ ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ತಾರೆ. ಈ ಫೈನಾನ್ಷಿಯಲ್ ಮಾರ್ಕೆಟ್ನ ಒಂದು ಭಾಗವೇ ಶೇರ್ ಮಾರ್ಕೆಟ್. ಅಷ್ಟಕ್ಕೂ ಈ ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಏನು ಅಂತ ನೋಡಿದ್ರೆ, ಫೈನಾನ್ಷಿಯಲ್ ಪ್ರಾಡಕ್ಟ್, ಈ ಪ್ರಾಡಕ್ಟ್ಗಳಲ್ಲಿ ಮೊದಲು ಬರೋದೇ ಶೇರ್ಗಳು ಅಥವಾ ಸ್ಟಾಕ್ಗಳು. ಈ ಎರಡೂ ಪದಕ್ಕೂ ಒಂದೇ ಅರ್ಥ. ಈ ಫೈನಾನ್ಷಿಯಲ್ ಪ್ರಾಡಕ್ಟ್ಗಳಲ್ಲಿ ಡಿಬೆಂಚರ್ಗಳು, ಬಾಂಡ್ಗಳು, ಡಿರೈವೇಟಿವ್ಗಳು, ಮ್ಯೂಚುವಲ್ ಫಂಡ್ ಇವೆಲ್ಲವೂ ಬರುತ್ತೆ. ಡಿಬೆಂಚರ್ ಅಂದ್ರೆ ಒಂದು ರೀತಿ ಶ್ಯೂರಿಟಿ ಇದ್ದ ಹಾಗೆ, ಸಾಲ ಕೊಡೋರು ತಗೊಳ್ಳೋರ ಮಧ್ಯೆ ನಡೆಯೋ ಅಗ್ರಿಮೆಂಟ್. ಇನ್ನು ಬಾಂಡ್ಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಇತ್ತೀಚೆಗೆ ಎಲೆಕ್ಟ್ರೋ ಬಾಂಡ್ಸ್ಗಳು ಕೂಡ ಫೈನಾನ್ಷಿಯಲ್ ಪ್ರಾಡಕ್ಟ್ಗಳೇ. ಇನ್ನು ಡಿರೈವೇಟಿವ್ ಅಂದ್ರೆ ಭವಿಷ್ಯದಲ್ಲಿ ಶೇರ್ಗಳನ್ನ ತಗೊಳ್ಳೋದಕ್ಕೆ ಮಾಡುವಂತಹ ಅಗ್ರಿಮೆಂಟ್. ಇನ್ನು ಮ್ಯೂಚುವಲ್ ಫಂಡ್ ಅಂದ್ರೆ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತೇ ಇರಬಹುದು, ಈ ಫಂಡ್ಗಳು ಸ್ಟಾಕ್ಗಳಿಗೆ ಹೇಗೆ ಲಿಂಕ್ ಆಗಿರುತ್ತೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಶೇರ್ಸ್ ಅಂದ್ರೆ ಒಂದು ಕಂಪನಿಯ ಶೇರ್ ಅಥವಾ ಒಂದು ಭಾಗ. ಎಕ್ಸಾಂಪಲ್ಗೆ ಒಂದು ಕಂಪನಿಯ ವ್ಯಾಲ್ಯೂ 100 ರೂಪಾಯಿ ಇದ್ರೆ ಅದರಲ್ಲಿ ನಮ್ಮದು 1 ರೂಪಾಯಿ ಇದ್ರೆ ನಾವು ಅದರ ಷೇರುದಾರರು. ಈ ಕಂಪನಿಗಳು ನಮ್ಗೆ ಯಾಕೆ ಅವರ ಶೇರ್ಗಳನ್ನ ಕೊಡ್ತಾರೆ ಅಂತ ನಿಮ್ಗೆಲ್ಲ ಅನಿಸ್ಬೋದು. ಕಾರಣ ಇಷ್ಟೇ, ಈ ಕಂಪನಿಗಳು ತಮ್ಮ ಬಿಸ್ನೆಸ್ ಅನ್ನ ವಿಸ್ತರಿಸೋದಕ್ಕೆ, ಎಕ್ಸ್ಪೆಂಡ್ ಮಾಡೋದಕ್ಕೆ ತಮ್ಮ ಕಂಪನಿಗಳ ಶೇರ್ಗಳನ್ನ ಮಾರಾಟ ಮಾಡುತ್ತವೆ. ಶೇರ್ ತಗೊಂಡವರು ಆ ಕಂಪನಿಯ ಓನರ್ ಕೂಡ ಆಗ್ತಾರೆ. ಈಗ ನಮ್ಮ ಬಳಿ ಒಂದು ಟಾಟಾ ಕಂಪನಿಯ ಶೇರ್ ಇದೆ ಅಂದ್ರೆ ನಾವು ಟಾಟಾ ಕಂಪನಿಯ ಆ ಒಂದು ಶೇರ್ಗೆ ಓನರ್ ಆಗಿರ್ತೀವಿ. ಹಾಗಂತ ನಾವು ಟಾಟಾ ಕಂಪನಿಯ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ಆಗೋದಿಲ್ಲ. ಲೀಗಲ್ ಆಗಿ ಆ ಕಂಪನಿಯ ಚಿಕ್ಕ ಭಾಗದ ಮೇಲೆ ಒಂದು ಶೇರ್ ಅಂದ್ರೆ 1% ಅಲ್ಲ, ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಶೇರ್ಗಳು ಇರುತ್ತೆ. 100 ಶೇರ್ ಇದ್ರೆ ಒಂದು ಶೇರ್ಗೆ 1% ಆಗುತ್ತೆ. ಲಕ್ಷಾಂತರ ಶೇರ್ಗಳು ಇರುತ್ತಲ್ಲ, ಅಷ್ಟು ಶೇರ್ಗಳಲ್ಲಿ ನಮ್ಮದು ಒಂದು ಚಿಕ್ಕ ಶೇರ್ಗೆ ಓನರ್ಶಿಪ್ ನಮ್ಮದೇ ಇರುತ್ತೆ. ಕಂಪನಿಗಳು ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪೆಂಡ್ ಮಾಡೋದಕ್ಕೆ ಹೆಚ್ಚು ಹಣ ಬೇಕಾಗುತ್ತೆ. ಎಕ್ಸಾಂಪಲ್ಗೆ ಟಾಟಾ ಕಂಪನಿ ಹತ್ರ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ ಅಂತ ಅಂದ್ಕೊಳ್ಳಿ. ಈ ಕಾರ್ಗಳನ್ನ ಮಾರ್ಕೆಟ್ಗೆ ತರೋದಕ್ಕೆ ಹೆಚ್ಚಿನ ಹಣ ಬೇಕು. ಈಗ ಟಾಟಾ ಕಂಪನಿಗೆ 1 ಕೋಟಿ ಬೇಕು ಅಂತ ಅಂದ್ಕೊಳ್ಳಿ. ಈಗ ಕಂಪನಿ ಒಂದು ಸಾಲ ಮಾಡಬೇಕು, ಇಲ್ಲ ಅಂದ್ರೆ ಹೆಚ್ಚು ಹಣ ಇರೋರ ಹತ್ರ ಹೋಗಿ ನಮ್ಮ ಬಿಸ್ನೆಸ್ಗೆ ಬಂಡವಾಳ ಹಾಕಿ ಅಂತ ಕೇಳಬೇಕು. ಇಲ್ಲಿ ಇವೆರಡಕ್ಕೂ ಬಡ್ಡಿ ಕಟ್ಟಬೇಕಾಗುತ್ತೆ. ಇಲ್ಲಿ ಹಣ ಹಾಕೋರಿಗೆ ಶ್ಯೂರಿಟಿ ಕೂಡ ಕೊಡಬೇಕು. ಅವರನ್ನ ಒಪ್ಪಿಸೋದು ತುಂಬಾನೇ ಕಷ್ಟ ಕೂಡ ಇರುತ್ತೆ. ಈ ದಾರಿಯನ್ನ ಬಿಟ್ಟು ಸುಲಭದ ದಾರಿ ಅಂದ್ರೆ ಅದು ಶೇರ್ ಮಾರ್ಕೆಟ್. ಈಗ ಟಾಟಾ ಕಂಪನಿ ಏನ್ ಮಾಡುತ್ತೆ ಅಂದ್ರೆ 100 ರೂಪಾಯಿಗೆ 1 ಲಕ್ಷ ಶೇರ್ಗಳನ್ನ ಶೇರ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡುತ್ತೆ. 100 × 1 ಲಕ್ಷ ಅಂದ್ರೆ 1 ಕೋಟಿ. ಈಗ ನಾವು 100 ರೂಪಾಯಿ ಕೊಟ್ಟು ಆ ಕಂಪನಿಯ ಶೇರ್ಗಳನ್ನ ಖರೀದಿ ಮಾಡಬಹುದು ಅಥವಾ ಆ ಕಂಪನಿಯ ಪರ್ಸನಲ್ ಓನರ್ಶಿಪ್ ಅನ್ನ ಪಡಿಬಹುದು. ಇದರಿಂದ ಕಂಪನಿಗೆ ಬಂಡವಾಳ ಸಿಗುತ್ತೆ. ಕಂಪನಿಯ ವ್ಯಾಲ್ಯೂ ಜಾಸ್ತಿ ಆದ್ರೆ, ಒಳ್ಳೆಯ ಪ್ರಾಫಿಟ್ ಬಂದ್ರೆ ಆ ಶೇರ್ನ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಇನ್ನಷ್ಟು ಜನ ಜಾಸ್ತಿ ದುಡ್ಡು ಕೊಟ್ಟು ಆ ಶೇರ್ಗಳನ್ನ ಖರೀದಿ ಮಾಡೋದಕ್ಕೆ ಬರ್ತಾರೆ. ಆಗ ನಮ್ಮ ಶೇರ್ನ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. 100 ರೂಪಾಯಿಗೆ ತಗೊಂಡಿರೋ ಶೇರ್ನ ಬೆಲೆ 500 ಆಗ್ಬೋದು, 1000 ಬೇಕಿದ್ರೂ ಆಗ್ಬೋದು, ಇನ್ನು ಜಾಸ್ತಿ ಆಗ್ತಾನೆ ಹೋಗ್ಬೋದು. ಒಂದು ವೇಳೆ ಕಂಪನಿ ಚೆನ್ನಾಗಿ ರನ್ ಆಗಿಲ್ಲ ಅಂದ್ರೆ, ಲಾಸ್ನಲ್ಲಿ ಮುಳುಗಿ ಹೋದ್ರೆ
ಆಗ 100 ರೂಪಾಯಿಗೆ ತಗೊಂಡಿರೋ ಶೇರ್ನ ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ. 50 ರೂಪಾಯಿ ಬೇಕಿದ್ರೂ ಆಗ್ಬೋದು, 5 ರೂಪಾಯಿ ಬೇಕಿದ್ರೂ ಆಗ್ಬೋದು. ಇದನ್ನ ಶೇರ್ ವ್ಯಾಲ್ಯೂ ಅಂತ ಕರೀತಾರೆ. ಈ ಶೇರ್ ವ್ಯಾಲ್ಯೂ ಕಂಪನಿಯ ಲಾಭ ನಷ್ಟಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಈ ಶೇರ್ ಮಾರ್ಕೆಟ್ಗೆ ಕಂಪನಿಗಳು ಜಾಯಿನ್ ಆಗೋದು ಹೇಗೆ ಅಂತ ನೋಡಿದ್ರೆ, ನಿಮ್ಗೆಲ್ಲ ಸೆಬಿ ಬಗ್ಗೆ ಗೊತ್ತಿರಬಹುದು. ಈ ಸ್ಟಾಕ್ ಅನ್ನ ಕಂಟ್ರೋಲ್ ಮಾಡೋದು ಈ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಥವಾ ಸೆಬಿ. ಒಂದು ಕಂಪನಿ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡಬೇಕು ಅಂದ್ರೆ ಆ ಕಂಪನಿಯ ಇತಿಹಾಸವನ್ನ ಸ್ಟಡಿ ಮಾಡಿ ಅಪ್ರೂವಲ್ ಕೊಡೋದು ಈ ಸೆಬಿ. ಆ ಕಂಪನಿ ಸ್ಟಾಕ್ ಮಾರ್ಕೆಟ್ಗೆ ಬಂದ ಮೇಲೆ ಏನೇ ಸ್ಕ್ಯಾಮ್ ಮಾಡಿದ್ರು, ಫ್ರಾಡ್ ಮಾಡಿದ್ರು ಅದನ್ನು ಸೆಬಿ ಮಾನಿಟರ್ ಮಾಡುತ್ತೆ, ತನಿಖೆ ಮಾಡುತ್ತೆ, ಕ್ರಮ ಕೈಗೊಳ್ಳುತ್ತೆ. ಫ್ರೆಂಡ್ಸ್, ಒಂದು ಕಂಪನಿ ಶೇರ್ ಮಾರ್ಕೆಟ್ಗೆ ಹೋಗಬೇಕು ಅಂದರೆ ಆ ಕಂಪನಿ ಯಾವಾಗ ಶುರುವಾಯಿತು, ಅದರ CEO ಯಾರು, ಮ್ಯಾನೇಜರ್ಗಳು ಯಾರು, ಬೋರ್ಡ್ ಮೆಂಬರ್ಗಳು ಯಾರು, ಕಂಪನಿಗೆ ಹೂಡಿಕೆ ಮಾಡಿರೋರು ಯಾರು, ಆ ಕಂಪನಿ ಯಾವ ಪ್ರಾಡಕ್ಟ್ಗಳನ್ನು ಸೆಲ್ ಮಾಡುತ್ತೆ, ಅದು ಲೀಗಲ್ ಆಗಿದೆಯಾ, ಪ್ರಾಡಕ್ಟ್ನ ಸೇಲ್ಸ್ ಯಾವ ರೀತಿ ಇದೆ, ಲಾಭ ಯಾವ ರೀತಿ ಬರ್ತಾ ಇದೆ, ಈ ರೀತಿ ಕಂಪ್ಲೀಟ್ ರಿಪೋರ್ಟನ್ನು ಸೆಬಿಗೆ ಕೊಡಬೇಕು. ಈ ಡಾಕ್ಯುಮೆಂಟನ್ನು DRHP ಅಂತ ಕರೆಯಲಾಗುತ್ತೆ. ಈ DRHP ಡಾಕ್ಯುಮೆಂಟ್ಸನ್ನು ಕಂಪ್ಲೀಟ್ ಚೆಕ್ ಮಾಡಿ ಎಲ್ಲ ಲೀಗಲ್ ಇದೆ ಅಂತ ಕನ್ಫರ್ಮ್ ಮಾಡಿದ ಮೇಲೆ ಆ ಕಂಪನಿ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡುತ್ತೆ. ಒಂದು ಟೈಮ್ಲೈನನ್ನು ಫಿಕ್ಸ್ ಮಾಡಿ, ಎಕ್ಸಾಂಪಲ್ಗೆ ಜನವರಿ 1ರಿಂದ ಜನವರಿ 3ರವರೆಗೆ ಈ ಕಂಪನಿಯ ಶೇರ್ಗಳು ಪಬ್ಲಿಕ್ ಮಾಡಲಾಗುತ್ತೆ ಅಂತ ಅನೌನ್ಸ್ ಮಾಡಲಾಗುತ್ತೆ. ಇದನ್ನೇ IPO ಅಥವಾ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಕರೆಯಲಾಗುತ್ತೆ. ಈ ರೀತಿ ಕಂಪನಿಗಳು ತಮ್ಮ ಕಂಪನಿಯ ಶೇರ್ಗಳನ್ನು ಜನರಿಗೆ ಸೆಲ್ ಮಾಡಿ ಅದರಿಂದ ಬಂದ ಹಣವನ್ನು ಹಿಡ್ಕೊಂಡು ತಮ್ಮ ಬಿಸ್ನೆಸ್ ಅನ್ನ ಮುಂದುವರಿಸ್ತವೆ. ಕಂಪನಿ ಸ್ಟಾಕ್ ಮಾರ್ಕೆಟ್ಗೆ ಬರೋದನ್ನ ಆ ಕಂಪನಿ ಲಿಸ್ಟಿಂಗ್ ಆಗ್ತಾ ಇದೆ ಅಂತಾನು ಹೇಳ್ತಾರೆ. ಅವು ಎಲ್ಲಿ ಲಿಸ್ಟ್ ಆಗುತ್ತೆ ಅಂದರೆ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಮತ್ತೊಂದು NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಈಗಾಗಲೇ BSE ನಲ್ಲಿ 5300ಕ್ಕೂ ಹೆಚ್ಚು ಕಂಪನಿಗಳು ಲಿಸ್ಟ್ ಆಗಿವೆ. NSE ನಲ್ಲಿ 2250ಕ್ಕೂ ಹೆಚ್ಚು ಕಂಪನಿಗಳು ಲಿಸ್ಟ್ ಆಗಿವೆ. ಈ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿರೋ ಕಂಪನಿಗಳು ಹೇಗೆ ಪರ್ಫಾರ್ಮ್ ಮಾಡುತ್ತವೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ದಾರಿ ಬೇಕು ಅಲ್ವಾ? ಪ್ರತಿದಿನವೂ BSE ನಲ್ಲಿರೋ 5000ಕ್ಕೂ ಅಧಿಕ ಕಂಪನಿಗಳಿಗೆ ಲಾಭ ಆಗ್ತಾ ಇದೆಯಾ, ನಷ್ಟ ಆಗ್ತಾ ಇದೆಯಾ ಅಂತ ನೋಡ್ತಾ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಈ ಸ್ಟಾಕ್ ಎಕ್ಸ್ಚೇಂಜ್ಗಳಿಗೆ ಇಂಡೆಕ್ಸ್ ಅಥವಾ ಇಂಡಿಕೇಟರ್ಗಳಿರುತ್ತವೆ. ಫ್ರೆಂಡ್ಸ್, BSE ನ ಟಾಪ್ 30 ಕಂಪನಿಗಳು ಹಾಗೂ NSE ನ ಟಾಪ್ 50 ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನ ಇಂಡಿಕೇಟ್ ಮಾಡೋದಕ್ಕೆ ಈ ಇಂಡೆಕ್ಸ್ಗಳು, BSE ನ ಟಾಪ್ 30 ಕಂಪನಿಗಳಿಗೆ ಸೆನ್ಸೆಕ್ಸ್ ಇಂಡಿಕೇಟರ್ಗಳು, ಅದೇ ರೀತಿ NSE ನ ಟಾಪ್ 50 ಇಂಡಿಕೇಟರ್ಗಳಿಗೆ ನಿಫ್ಟಿ ಅನ್ನೋ ಇಂಡೆಕ್ಸ್ ಇದೆ. ಇದಲ್ಲದೆ ಬ್ಯಾಂಕಿಂಗ್ ಸ್ಟಾಕ್ಗಳಿಗೆ ಬ್ಯಾಂಕ್ ನಿಫ್ಟಿ ಸೇರಿ ಹಲವಾರು ಇಂಡೆಕ್ಸ್ಗಳಿವೆ. ಇಲ್ಲಿ ಟಾಪ್ ಕಂಪನಿಗಳು ಅಂತ ನಿರ್ಧಾರ ಆಗೋದು ಆ ಕಂಪನಿಗಳ ಮಾರ್ಕೆಟ್ ಬಂಡವಾಳ ಅಥವಾ ಮಾರ್ಕೆಟ್ ಕ್ಯಾಪಿಟಲ್ನಿಂದ. ಈ ಕಂಪನಿಗಳು ಒಂದು ದಿನದಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತವೋ ಅದರ ಆಧಾರದ ಮೇಲೆ ಸೆನ್ಸೆಕ್ಸ್ ಹಾಗೂ ನಿಫ್ಟಿಗೆ ಪಾಯಿಂಟ್ಸ್ಗಳು ಬರುತ್ತವೆ. ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಪಾಯಿಂಟ್ಸ್ಗಳು ಹೋಗುತ್ತೆ. ಟಾಪ್ ಕಂಪನಿಗಳು ಲಾಭ ಗಳಿಸಿದ್ರೆ ಮಾರ್ಕೆಟ್ ಮೇಲೋಗುತ್ತೆ, ಕಂಪನಿಗಳು ನಷ್ಟ ಅನುಭವಿಸಿದ್ರೆ ಮಾರ್ಕೆಟ್ ಕುಸಿದು ಬೀಳುತ್ತೆ. ಇನ್ನು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿರೋ ಹಣ ಈ ಸ್ಟಾಕ್ ಮಾರ್ಕೆಟ್ನ ಟಾಪ್ ಕಂಪನಿಗಳ ಮೇಲೆ ಹೂಡಿಕೆ ಆಗ್ತಾ ಇರುತ್ತೆ. ಇದೇ ಕಾರಣಕ್ಕೆ ಮ್ಯೂಚುವಲ್ ಫಂಡ್ಗಳ ಮುಖ್ಯ ರೆಗ್ಯುಲೇಟರ್ ಕೂಡ ಸೆಬಿ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಶೇರ್ ಮಾರ್ಕೆಟ್ನ ಬೇಸಿಕ್ಸ್ ಮಾಹಿತಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.